ನಮಸ್ಕಾರ ಆತ್ಮೀಯರೇ. ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ಇವರು ಪ್ರತಿಭಾವಂತರಿಗೆ ಒಂದು ಪ್ರಶಸ್ತಿ ಕೊಡುವ ನಿರ್ಧಾರವನ್ನು ಮಾಡಿದ್ದಾರೆ. ಅದು ಇದೇ ಮಾರ್ಚ್ 30ನೇ ತಾರೀಕು. ಏನಂತಂದರೆ ಇಲ್ಲಿ ಜಾಗ. ನಮಸ್ಕಾರ ಆತ್ಮೀಯರೇ, ರಘುವೀರ್ ಕಲಾ ಸೇವಾ ಟ್ರಸ್ಟ್. ನಮಸ್ಕಾರ ಆತ್ಮೀಯರೇ, ರಘುವೀರ್ ಕಲಾ ಸೇವಾ ಟ್ರಸ್ಟ್ ಇವರು ವಿಶೇಷ ಪ್ರತಿಭಾನ್ವಿತರಿಗೆ ಇದೇ ತಿಂಗಳು 30ನೇ ತಾರೀಕು ನಯನ ಸಭಾಂಗಣದಲ್ಲಿ ಪ್ರಶಸ್ತಿ ವಿತರಣೆ ಮಾಡಲಿದ್ದಾರೆ. ಇದು ಸಮಯ 2 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಲಿದೆ. ಇದರಲ್ಲಿ ಚಲನಚಿತ್ರ, ನಾಟಕ, ಧಾರಾವಾಹಿ, ಭರತನಾಟ್ಯ, ಶಾಸ್ತ್ರೀಯ ಹಾಗೂ ಚಲನಚಿತ್ರದ ಹಾಡುಗಾರಿಕೆ, ಸಂಗೀತ, ಕಥೆ, ಕಾದಂಬರಿ, ಬರಹಗಾರರು, ಸಮಾಜ ಸೇವೆ, ರಾಜಕೀಯ, ಯೋಗ ಇತ್ಯಾದಿ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ತೋರಿಸಿದಂಥವರಿಗೆ ಮತ್ತು ಎಲ್ಲರಿಗೂ ಪ್ರೇರಣೆ ಸ್ಫೂರ್ತಿಯಾಗಬಲ್ಲಂಥ ವ್ಯಕ್ತಿತ್ವ ಹೊಂದಿದ ಸಾಧಕರನ್ನು ಗೌರವಿಸಿ ಗಣ್ಯರಿಂದ ಸನ್ಮಾನಿಸಲಾಗುವುದು. ಇದೆಲ್ಲದಕ್ಕೂ ಒಬ್ಬರು ನಮ್ಮ ಆತ್ಮೀಯ ಗೆಳೆಯ ಹ್ಯಾಟ್ರಿಕ್ ಸೂರ್ಯ ಅವರೇ ಇದರ ಸೂತ್ರಧಾರಿ. ಅವರು ರಘುವೀರ್ ಅವರ ಸತ್ತಾಭಿಮಾನಿ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಆಶೀರ್ವದಿಸಬೇಕು, ಈ ಕಾರ್ಯಕ್ರಮವನ್ನು ಅಂದಗೊಳಿಸಬೇಕು. ಮರಿಬೇಡಿ, ನಯನ ಸಭಾಂಗಣದಲ್ಲಿ ಇದೇ ತಿಂಗಳ 30ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭ ಆಗಲಿದೆ. ಆಲ್ ದಿ ಬೆಸ್ಟ್, ಹ್ಯಾಟ್ರಿಕ್ ಸೂರ್ಯ. ನಮಸ್ಕಾರ ಆತ್ಮೀಯರೇ, ರಘುವೀರ್ ಕಲಾ ಸೇವಾ ಟ್ರಸ್ಟ್ ಇವರು ಇದೇ ತಿಂಗಳ 30ನೇ ತಾರೀಕು ನಯನ ಸಭಾಂಗಣದಲ್ಲಿ 2 ಗಂಟೆಯಿಂದ ವಿಶೇಷ ಪ್ರತಿಭಾನ್ವಿತರಿಗೆ ಪ್ರಶಸ್ತಿ ವಿತರಣೆ ಮಾಡಲಿದ್ದಾರೆ. ಇದರ ಸೂತ್ರಧಾರಿ ರಘುವೀರ್ ಅವರ ಶಿಷ್ಯ ಹ್ಯಾಟ್ರಿಕ್ ಸೂರ್ಯ ಅವರು ನನ್ನ ಗೆಳೆಯನು ಕೂಡ. ಅವರು ಈ ಕ್ಷೇತ್ರದಲ್ಲಿ ಅಂದರೆ ಚಲನಚಿತ್ರ, ನಾಟಕ, ಧಾರಾವಾಹಿ, ಭರತನಾಟ್ಯ, ಶಾಸ್ತ್ರೀಯ, ಚಲನಚಿತ್ರ ಹಾಡುಗಾರಿಕೆ, ಹಾಗೆಯೇ ಸಂಗೀತ, ಕಥೆ ಮತ್ತು ಕಾದಂಬರಿ, ಬರಹಗಾರರು, ಸಮಾಜ ಸೇವೆ, ರಾಜಕೀಯ, ಯೋಗ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಾಧಿಸಿ ತಮ್ಮ ಛಾಪು ಮೂಡಿಸಿ ಪ್ರೇರಣೆ ಸ್ಫೂರ್ತಿಯಾಗಬಲ್ಲ ವ್ಯಕ್ತಿತ್ವ ಹೊಂದಿದ ಸಾಧಕರನ್ನು ಗೌರವಿಸಿ ಗಣ್ಯರಿಂದ ಸನ್ಮಾನಿಸಲಾಗುವುದು. ಇದು ಯಾಕಂದರೆ ಇದಕ್ಕೆ ಅನೇಕ ಚಿತ್ರರಂಗದ ಮತ್ತು ಸಮಾಜ ಸೇವೆ ಮಾಡುವಂಥ ಗಣ್ಯರು ಇದಕ್ಕೆ ಬರ್ತಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಡಬೇಕು. ಈ ಒಂದು ಪ್ರಶಸ್ತಿ ಪ್ರದಾನ, ರಘುವೀರ್ ಸಾಧಕರತ್ನ ಪ್ರಶಸ್ತಿ, ಇದನ್ನು ನೀವೆಲ್ಲ ಯಶಸ್ವಿಗೊಳಿಸಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತೀನಿ. ಆಲ್ ದಿ ಬೆಸ್ಟ್. ಇದನ್ನು ನೀವೆಲ್ಲ ಯಶಸ್ವಿಗೊಳಿಸಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತೀನಿ. ಆಲ್ ದಿ ಬೆಸ್ಟ್.